ನಿತ್ಯ ಆರೋಗ್ಯ ಎತ್ತಿ ಬೆಳೆಗಿದರೆ ಈ ರೈತಗೆ ಬಂದು ಕೂತು ತಪ್ಪಿಸುತ್ತಾಳೆ ನಿನ್ನ ದೇವತೆ. ಅಂದ್ರೆ ಸ್ವಾಮಿ ನಿಮ್ಮ ಮಾತಿನ ಅರ್ಥ ಈ ತಾಯಿ ಮೇಲೆ ಅಷ್ಟೊಂದು ಅಪನಂಬಿಕೆ ನಿಮಗೆ? ಅಪನಂಬಿಕೆ ಇರಬೇಕು ಕಾವೇರಿ, ಅಪನಂಬಿಕೆ ಇರಲೇಬೇಕು. ಏಕೆಂದರೆ ಹೊಟ್ಟಿಗೆ ಹಿಟ್ಟಿಲ್ಲದೆ ಈ ಉರಿಯುವ ಕೆಟ್ಟ ಬಿಸಿಲಿನಲ್ಲಿ ಬೆನ್ನಿಗೆ ಬಟ್ಟೆ ಕಟ್ಟಿಕೊಂಡು ಹಗಲು ದುಡಿಯುವ ರೈತನ ಸಂಕಟ ಕೂದು ಕೇಳಿ ಆ ಮೇಘರಾಜನನ್ನು ಬರಮಾಡಿಕೊಳ್ಳುತ್ತಾಳೆ ನಿನ್ನ ದೇವತೆ. ಕಾವೇರಿ ಇಲ್ಲ, ಕಂಡವರ ಹತ್ತಿರ ಸಾಲ ಮಾಡಿ ಬೀಜ ಗೊಬ್ಬರವನ್ನು ತಂದು ಅಬ್ಬರದಿಂದ ಬೆಳೆ ಬೆಳಿಬೇಕಂದಾಗ ಬೆಳೆ ಇಲ್ಲದ ಬೆಳೆ ಕಂಡು ಆತ್ಮಹತ್ಯೆ ಮಾಡಿಕೊಳ್ಳುವ ರೈತರ ಸಾವು ತಡೆದು ನಿಲ್ಲಿಸುತ್ತಾಳೆ ನಿನ್ನ ದೇವತೆ. ಇಲ್ಲ ಕಾವೇರಿ ಇಲ್ಲ, ಕಣ್ಣು ಮುಚ್ಚಿ ಕುಳಿತಿರುವ ಈ ಕಲ್ಲು ದೇವರಿಗೆ ಕರುಣೆ ಆದರೂ ಎಲ್ಲಿಂದ ಬರಬೇಕು ಕಾವೇರಿ, ಎಲ್ಲಿಂದ ಬರಬೇಕು? ಸ್ವಾಮಿ ಆ ತಾಯಿ ಬಗ್ಗೆ ಅಷ್ಟೊಂದು ಕೀಳವಾಗಿ ಮಾತನಾಡಬೇಡಿ ನೀವು. ಯಾಕೆ ಆ ತಾಯಿ ಬಗ್ಗೆ ಚುಚ್ಚಿ ಮಾತನಾಡಿದ್ರೆ ಹುಚ್ಚರಾಗೋದ್ರಲ್ಲಿ ಸಂದೇಹವೇ ಇಲ್ಲ. ನಾವು ಮೊದಲು ಹಠ ಮಾಡದೆ ಪ್ರಸಾದ ತೆಗೆದುಕೊಳ್ಳಿ ನೀವು. ಆಯ್ತು ಕಾವೇರಿ, ನಿನ್ನ ಇಷ್ಟದಂತೆ ಆಗಲಿ. ನೋಡಿ ಸ್ವಾಮಿ, ಈ ತಾಯಿ ನಂಬಿ ನಡೆಯುವ ಈ ರೈತರ ಬಾಳ ನೋವಿಗೆ ಸುಗಮವಾಗಿ ಸಾಗಲಿ. ಆ ಸ್ವಾಮಿ ಈ ತಾಯಿಯನ್ನು ನಂಬಿದರೆ ನಮ್ಮ ಬಾಳು ಬಂಗಾರಗೋದ್ರಲ್ಲಿ ಖಂಡಿತ ರೀ. ಅದು ಅಲ್ಲದೆ ನೀವು ಬಾಳೆ ತೋಟಕ್ಕೆ ಹೋಗಿದ್ದೀನಿ ಅಂತ ಹೇಳಿದ್ರಿ, ಯಾಕ್ರಿ ಇಷ್ಟೊಂದು ಲೇಟ್ ಆಯ್ತು ನೀವು ಬರುವುದು? ಈ ಮಳ್ಳಿ ಇವತ್ತು ನಮ್ಮೂರಲ್ಲಿ ಮಾರುತೇಶ್ವರ ಜಾತ್ರೆ ಇದೆ. ಹೊರದಿಂದ ಬರುವಾಗ ಜಾತ್ರೆ ಎಲ್ಲ ಸುತ್ತಾಡಿಕೊಂಡು ಬಂದೆ ಕಣಿ, ಅದಕ್ಕೆ ಸ್ವಲ್ಪ ಲೇಟಾಯ್ತು. ಹೇಳಿದ್ರಿ ಜಾತ್ರೆಗೆ ಹೋಗಿದ್ದೀನಿ ಅಂತ ಹೇಳ್ತಾ ಇದ್ದೀರಾ, ಹೋಗಿ ಬರ್ಬೇಕಾದ್ರೆ ನನ್ಗೆ ಏನಾದ್ರು ಗಿಫ್ಟ್ ತರಬಾರ್ದ ನೀವು? ಗಿಫ್ಟ್ ಅಪ್ಪ, ಅಂತ ಗಿಫ್ಟ್ ಏನ್ ತಂದಿದ್ದೀರಿ? ಕೊಡ್ರಿ ನಾನು ನೋಡ್ತೀನಿ. ಹಾಗೆ ಕೊಡ್ಲಿಕ್ಕೆ ಬರ್ಲಿ ನನ್ನ ಚಿನ್ನ, ನಿನ್ನ ಕಣ್ಣು ಮುಚ್ಚಿ ನಿನ್ನ ಬಲಗೈ ನನ್ನ ಕೈ ಕೊಟ್ರೆ ಮಾತ್ರ ಕೊಡುವುದು. ನಾನು ಕಣ್ಣು ಮುಚ್ತೀನಿ, ಅದೇನಂತ ಬೇಗ ಕೊಟ್ಬಿಡ್ಬೇಕು ನೀವು. ನನ್ಗೆ ತುಂಬಾ ನಾಚಿಕೆ ಆಗುತ್ತದೆ. ಧರ್ಮರಾಜನ ಧರ್ಮ ಪತ್ನಿ ನೀರೇ ಆಗಿರುವಾಗ ನಾಚಿಕೆ ಚಿನ್ನ ಕೊಟ್ಟೊಂದು ಜೀವತ್ತನ್ನು ಹಾಡನ್ನು ಆಡಬಾರ್ದೇನದು ಚೆಲುವೆ. ರಾಯನ ಆಜ್ಞೆಯನ್ನು ಮೀರೋದುಂಟೆ, ನಿನ್ನಿಷ್ಟನೇ ನನ್ನ ಇಷ್ಟ ಕಣ್ರಿ.
ಅದಕ್ಕೆ ವಯಸ್ಸಾದ್ರೂ ಇನ್ನು ನಿಮ್ಮ ಆಸೆಗೆ ಏನ್ ಕಡಿಮೆ ಇಲ್ಲ. ನಿಮ್ಮಿಷ್ಟನೇ ನನ್ನ ಇಷ್ಟ ಅಲ್ವಾ? ಆಯ್ತ್ರಿ, ಹಾಡುತ್ತೀರಿ ನಾನು. ಷರತ್ತಿಗೆ ಬಿಡಬೇಕಾಗಿತ್ತಪ್ಪ ನೀನು. ಯಾಕೆ ಬಾಬಾ ನನ್ನ ಗಂಡ ಎತ್ತುಗಳನ್ನು ಷರತ್ತಿಗೆ ಬಿಡಬಾರ್ದಾಗಿತ್ತು ಸರೋಜ, ಬಿಡಬಾರ್ದಾಗಿತ್ತು. ಏಕೆಂದರೆ ಪ್ರತಿಯೊಂದು ಜಾತ್ರೆಯಲ್ಲಿ ಆ ನಂಜೇಗೌಡನ ಎತ್ತುಗಳು ಪ್ರಥಮ ಸ್ಥಾನದಲ್ಲಿ ಬರುತ್ತವೆ. ಈಗ ನಮ್ಮ ಎತ್ತುಗಳು ಪ್ರಥಮ ಸ್ಥಾನದಲ್ಲಿ ಬಂದಿದ್ದಾವೆ ಅಂದರೆ ಚಂದ ಕಾರುತ್ತಾನೆ ಆ ಬಂಡ ಗೌಡ. ಹುಚ್ಚರಂತೆ ಮಾತನಾಡಬೇಡ. ನಮ್ಮಂತವರು ಬಡವರನ್ನು ಬದುಕಲೇಬೇಕಂದ್ರೆ ಶ್ರೀಮಂತರಿಗೆ ಶರಣಾಗಲೇಬೇಕು ತಮ್ಮ, ಶರಣಾಗಲೇಬೇಕು. ನಿಜ ಇದೆ ಮಾವ ನನ್ನ ಗಂಡನ ಮಾತು. ಗಂಡುಗಲಿ ಹುಲಿ ನನ್ನ ಗಂಡ. ನನ್ನ ಗಂಡ ಹೆದರಿಸುವ ಗಂಡು ಈ ಭೂಮಿ ಮೇಲೆ ಹುಟ್ಟೋದು ಇಲ್ಲ, ಇರೋದು ಇಲ್ಲ. ನಮ್ಮಂತ ಬಡವರಿಗೆ ಏಕ್ ಬೇಕಮ್ಮ ಗರ್ವದ ಮಾತು. ನಾವು ಸಮಾಧಾನದಿಂದ ಸಾಗಿದರೆ ನಮ್ಮ ಬಾಳು ಸುಗಮವಾಗಿ ಸಾಗುತ್ತದೆ. ಮಾಡಿದ್ದಕ್ಕೆ ನಮ್ಮ ಅಣ್ಣನನ್ನು ಕ್ಷಮೆ ಕೇಳುತ್ತಿದ್ದೇನೆ. ಅಲ್ಲ ಕುಮಾರ, ಶಾಲೆ ಹೋಗೋದನ್ನ ಬಿಟ್ಟು ದೊಡ್ಡವರ ವಿಷಯದಲ್ಲಿ ನೀನೇನ್ ತಲೆ ಹಾಕ್ತಿದ್ದೀಯ? ಅಮ್ಮ, ನಾನಿಂದು ಶಾಲೆಗೆ ಹೋಗುವುದಿಲ್ಲ. ಏಕೆಂದರೆ ಇಂದು ನಮ್ಮ ಊರಿನಲ್ಲಿ ಮಾರುತೇಶ್ವರ ಜಾತ್ರೆ ಇದೆ. ಆಯ್ತಪ್ಪ, ನೀನ್ ಇಷ್ಟಂತೆ ಜಾತ್ರೆಯನ್ನು ಮಾಡು.
ಎಲ್ಲರೂ ಜಾತ್ರೆ ಹಬ್ಬದಲ್ಲಿ ಹಾಗೆ ಕುಳಿತ್ರೆ ಹೇಗೆ? ಊಟ ಮಾಡೋದ್ ಬೇಡವೇನ್ರಿ ರಾಣೆ? ಊಟ ಬೇಡವೇನಪ್ಪ? ನಡಿ ಊಟ ಮಾಡೋಣಂತೆ. ಅತ್ತಿಗೆ, ಊಟದಕ್ಕಿಂತ ಮುಂಚೆ ನಿನ್ನ ಬಾಯಿಂದ ಒಂದು ಮಧುರ ಗೀತೆಯನ್ನು ಕೇಳಬೇಕು. Happy birthday.